ಸೃಷ್ಟಿಕರ್ತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. KT ಗುರುಮೂರ್ತಿ ನಿಮಗೆಲ್ಲ ಚಿರಪರಿಚಿತವಾದಂಥ ಹೆಸರು, ಚಿರಪರಿಚಿತವಾದಂಥ ಮುಖ. ಸೃಷ್ಟಿ ಗ್ಲೋಬಲ್ ಮೆಡಿಕೇರ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ ಅನ್ನೋ ಹೆಸರಿನಲ್ಲಿ ಬಂಜೆತನ ನಿವಾರಿಸುವ ಕೇಂದ್ರವೊಂದನ್ನು ಸ್ಥಾಪಿಸಿದ್ದ ಗುರುಮೂರ್ತಿ ಹಲವು ಜನರಿಗೆ ಸಂತಾನ ಭಾಗ್ಯ ಕರುಣಿಸಿದ ಶ್ರೇಯಸ್ಸನ್ನು ಪಡೆದಿದ್ದೀನಿ ಅಂತ ಹೇಳಿಕೊಳ್ತಾ ಇದ್ದರು. ಸೃಷ್ಟಿ ಗ್ಲೋಬಲ್ ಮೆಡಿಕೇರ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಬಂದಿತ್ತು. ಆದರೆ ಏಕಾಏಕಿ ಮಾಧ್ಯಮವೊಂದು ಗುರುಮೂರ್ತಿ ಅವರ ವಿರುದ್ಧ ಒಂದು ರಹಸ್ಯ ಕ್ಯಾಮ್ರಾ ಕಾರ್ಯಾಚರಣೆ ನಡೀತು. ಆ ನಂತರ ಹಲವು ಪ್ರಕರಣಗಳು ಹೊರಗೆ ಬಂದವು. ಗುರುಮೂರ್ತಿ ಮೋಸ ಮಾಡಿದ್ದಾರೆ ನಮಗೆ ಅನ್ನುವಂಥ ಆರೋಪಗಳನ್ನು ಮಾಡಿಕೊಂಡು ತುಂಬ ಜನ ಬಂದರು. ಕೆಲವು ಪ್ರಕರಣಗಳು ಕೂಡ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥದ್ದು. ನಂತರ ಸೂಕ್ತ ವಿದ್ಯಾರ್ಹತೆ ಇಲ್ಲದೆ ಇಂಥದ್ದೊಂದು ಕೆಲಸವನ್ನು ಗುರುಮೂರ್ತಿ ಮಾಡ್ತಾ ಇದ್ರು ಅನ್ನುವಂಥ ಗಂಭೀರ ಆರೋಪ ಕೂಡ ಕೇಳಿಬಂತು. ಆನಂತರ ಪ್ರಕರಣ ಏಕಾಏಕಿ ತಣ್ಣಗಾಗಿತ್ತು. ಇವತ್ತು ಹೊರಗಡೆ ಕಾಣಿಸಿಕೊಂಡಂತಹ ಗುರುಮೂರ್ತಿ ಒಂದು ಪ್ರೆಸ್ ಮೀಟನ್ನು ಮಾಡಿದ್ರು. ಪ್ರೆಸ್ ಮೀಟ್ನಲ್ಲಿ ಏನು ಹೇಳಿದ್ರು ಅನ್ನೋದನ್ನು ಒಂದು ಸಲ ನೋಡಿ. ಕಾನ್ಸೆಪ್ಟ್ ಎಲ್ಲೂ ಇರಲಿಲ್ಲ. ಅಂದರೆ ಮಧ್ಯಪ್ರದೇಶದಲ್ಲಿ ಎಲ್ಲೋ ಹೋಗಬೇಕಾಗಿತ್ತು. ನಾನು ಲಾಸ್ಟ್ 2009 ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ಕೊಬಂದು ಸ್ಟಾರ್ಟ್ ಮಾಡಿ ಎಲ್ಲ ಇದು ಮಾಡಿ ಇವತ್ತು ಒಂದು ಒಳ್ಳೆ ಉತ್ತಮ ಮಟ್ಟಿಗೆ ಒಳ್ಳೆ ಇದು ಮಾಡ್ತಾ ಇದೆ. ಇದನ್ನೇ ಪ್ರೊಫೆಷನಲ್ ಕೆಲವರು ಯಾರು ಅಂದರೆ ಕೆಲವು ಡಾಕ್ಟರ್ಸ್ ಎಲ್ಲ ಸೇರ್ಕೊಂಡು ಒಂದು ಟೀಮ್ ಮಾಡ್ಕೊಂಡು ಎಲ್ಲ ಹಾಸ್ಪಿಟ್ಲ್ಗಳಿಗೂ ಸ್ವಲ್ಪ ಡ್ಯಾಮೇಜ್ ಆಯಿತು. ನಾನು ಸ್ವಲ್ಪ ಇದ್ರ ಮೇಲೆ 2011 ಸ್ವಲ್ಪ ಹಾಸ್ಪಿಟ್ಲ್ಗಳಲ್ಲಿ ಸಕ್ಸಸ್ಸಿಂಗ್ ರೇಟು ಮತ್ತು ದಿನ ಬೆಳಗ್ಗೆ ಇದ್ದರೆ ಪೇಷೆಂಟು ನನ್ನ ಮೇಲೆ ಹೊಗಳೋದು, ಮತ್ತು ಬೇರೆ ಕಡೆ ಎಲ್ಲ ಅತಿಯಾದ ಪ್ರಚಾರ. ನನ್ನದೇ ಒಂದು ಮಿಸ್ಟೇಕ್ ಅಂದರೆ ಅತಿಯಾದ ಪ್ರಚಾರ ಅಂದರೆ ಎಲ್ಲ ಕಡೆನೂ ಕೆಲವರೆಲ್ಲ ಬ್ಯಾನರ್ ಹಾಕೊಳ್ಳೋದು, ಅದೆಲ್ಲ ಏನೇನೋ ಮಾಡ್ಕೊಂಡು ನನಗೆ ಆ ಥರ ಡ್ಯಾಮೇಜ್ ಆಯಿತು ಹೊರತು ನಮ್ಮ ಸ್ವಂತವಾಗಿ ಅಂದರೆ ನಾನೇ ಕೆಟ್ಟದಾಗಿ ಯಾರಿಗೂ ಅಕಸ್ಮಾತ್ ಯಾರಾದರೂ ಪೇಷೆಂಟ್ ಆಗ್ಬೋದು, ಪೇಷೆಂಟ್ ಬಂದುಬಿಟ್ಟು ಸರ್ ನೀವು ತಪ್ಪು ಮಾಡಿದಿರಿ ಸರ್ ನಿಮ್ಮ ಕಡೆಯಿಂದ ನಮ್ಗೆ ಇದಾಗೈತೆ, ಯಾರು ಒಬ್ಬರೇ ಡೈರೆಕ್ಟ್ ಆಗಿಲ್ಲ ಬಂದು ಇವತ್ತು ಎಲ್ಲ ಪೇಷೆಂಟ್ಗೂ ನೋಡಿ ಈ ಗಲಾಟೆ ಆದಮೇಲೂ 170 ಜನಕ್ಕೆ ಸಕ್ಸಸ್ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಫೋಟೋ ಸಮೇತ ತಗೊಂಡು ಈ ಗಲಾಟೆ ಆದಮೇಲೆ ಈ ಲಾಸ್ಟ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದರೆ ಪ್ರತಿ ಮಂತೂ ಅಷ್ಟು ಡ್ಯಾಮೇಜಲ್ಲಿ ಹೆಸರುಗಳಿದ್ರೂ ಎಲ್ಲ ಡ್ಯಾಮೇಜ್ ಆದ್ರೂ ಕೂಡ ಇದರಲ್ಲೂ ಕೂಡ ಪೇಷೆಂಟ್ಗಳು ನಮ್ಮ ಹತ್ರ ಬಂದು ಇದು ಮಾಡ್ಕೊಂಡು ಸಕ್ಸಸ್ ಆಗಿರೋರು 170 ಜನವರೆಗೂ ಇದ್ದಾರೆ. ಗಾರ್ಮೆಂಟ್ಸ್ ಹುಡುಗಿರಿಗೆ ಅಕಸ್ಮಾತು ನಮ್ಮನ್ನೇನಾದರೂ ಆ ಥರ ಕೆಟ್ಟ ಕೆಲಸದಾಗಲಿ ಅಥವಾ ಫೋರ್ಸ್ ಮಾಡಿ ಏನಾದ್ರು ಮಾಡೋಕ್ಕಾಗ ಅವ್ರಿಗೆ ಅವ್ರ ಹಸ್ಬೆಂಡ್ ಹತ್ರ ಪರ್ಮಿಷನ್ ತಗೊಳ್ತೀವಿ. ಪರ್ಮಿಷನ್ ತಗೊಂಡು ಎಲ್ಲ ಕೌನ್ಸಿಲಿಂಗ್ ಮಾಡಿ ಹೇಳ್ತೀವಿ. ಕೌನ್ಸಿಲಿಂಗ್ ಮಾಡಿ ಹೇಳ್ಕೊಂಡು ಗಾರ್ಮೆಂಟ್ಸ್ ಹುಡುಗಿರಿಗೆ ಅಕಸ್ಮಾತು ಗಾರ್ಮೆಂಟ್ಸ್ ಹುಡುಗಿರೇ ಅಂತಲ್ಲ ಎಲ್ಲರೂ ಹೆಣ್ಮಕ್ಕಳೇ ಯಾರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ 30 ವರ್ಷದ ಒಳಗಡೆ 20 ವರ್ಷದ ಒಳಗಡೆ ಮಕ್ಕಳಾಗಿರುತ್ತೆ ಅವ್ರಿಗೆ ಪ್ರೂವನ್ ಫರ್ಟಿಲಿಟಿ ಅಂತ ಹೇಳ್ತೀವಿ. ಪ್ರೂವನ್ ಫರ್ಟಿಲಿಟಿ ಮಕ್ಕಳಾಗಿರುತ್ತೆ. ಅಂಥ ಮಕ್ಕಳಾಗಿರೋರಿಗೆ ದಂಪತಿಗಳಿಗೆ ಕೌನ್ಸಿಲಿಂಗ್ ಕೊಡ್ತೀವಿ. ಕೌನ್ಸಿಲಿಂಗ್ ಕೊಟ್ಬಿಟ್ಟು ಇವತ್ತಿಂದ ಮಾಡ್ತಾ ಇಲ್ಲ, ಇದನ್ನು 8 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ. ಇದು KT ಗುರುಮೂರ್ತಿ ಅವರ ಮಾತು. ಕೇಳಲಾದ ಹಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಹೋದರು. ತಮ್ಮದು ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ ತಾವು ಅನ್ನುವಂಥದ್ದನ್ನು ಸಮರ್ಥನೆ ಮಾಡಿಕೊಳ್ತಾ ಹೋದರು. ಇವತ್ತು ಸ್ವತಃ ಗುರುಮೂರ್ತಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಗುರುಮೂರ್ತಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಅವರ ಜೊತೆಗೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಸೃಷ್ಟಿ ಗ್ಲೋಬಲ್ ಮೆಡಿಕೇರ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ ಮೋಹನ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಮೂರ್ತಿ ಅವರ ವಕೀಲರು ಶೈಲಜಾ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಮೂರ್ತಿ ಅವರೇ, ನಿಮ್ಮಿಂದಾನೇ ಪ್ರಶ್ನೆಯನ್ನು ಆರಂಭಿಸ್ತೀನಿ. ನಾನು ನಿಮ್ಮನ್ನು ಡಾಕ್ಟರ್ ಅಂತ ಕರಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಸರ್ ನಾನು ದಯವಿಟ್ಟು ಅದೇ ಈಗ ಆ ಹೆಡ್ಲೈನ್ಸ್ ನೋಡ್ಬಿಟ್ಟು ಅವಾಗಲೇ ಹೇಳಿದೆ. ನಾನು ಇದೇ ಸ್ಟುಡಿಯೋದಲ್ಲಿ ಒಂದು ಮೋರ್ ದೆನ್ 100 ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಇದೇ ಸ್ಟುಡಿಯೋದಲ್ಲಿ ಇದೇ ಪ್ಲೇಸಲ್ಲಿ ಕೂತ್ಕೊಂಡು ಎಲ್ಲ ಕೊಟ್ಟಿದ್ದೀನಿ. ಅಪ್ಪಿ ಮಿಸ್ ಆಗಿ ಏನಾರ ಡಾಕ್ಟರ್ ಅಂತ ಬಂದರು ನಾನು ಮಧ್ಯದಲ್ಲಿ ಬಂದಾಗ ಡಾಕ್ಟರ್ ಅಂತ ಚೇಂಜ್ ಮಾಡಿ ಅಂತಲೂ ಕೂಡ ಹೇಳ್ತಾ ಇದ್ವಿ. ನಾನು ಎಲ್ಲೂ ಕೂಡ ಡಾಕ್ಟರ್ ಅಂತ ಪ್ರತಿಬಿಂಬಿಸ್ಕೊಂಡಿಲ್ಲ. ಅಂದರೆ ಯಾವುದೇ ಕಡೆ ನನಗೆ PhD ಡಾಕ್ಟರೇಟ್ ಇತ್ತು, ತಿರ್ಗಾ ನಂದು ಆನರಬಲ್ ಡಾಕ್ಟರೇಟ್ ಬಂತು. ಯಾವತ್ತೂ ಕೂಡ ನಾನು ಡಾಕ್ಟರ್ ನನಗೆ ಇವತ್ತು ಚಾಲೆಂಜಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಒಬ್ಬರು ಎಂಟರ್ಪ್ರಿನರ್ ಆಗಿ ಅಂದರೆ ಪ್ರೊಪ್ರೇಟರ್ ಆಗಿ ಕೂಡ ನಾನು ಎಲ್ಲಿ ಬೇಕಾದ್ರೆ ಹೋಲ್ಡಿಂಗ್ಸ್ ನೋಡಿ ಇವತ್ತು ಕ್ವಶನ್ ಕೇಳ್ತಾಯಿದ್ರು ಕೆಲವರೆಲ್ಲ ಬೇರೆ ಪ್ರೆಸ್ ಮೀಟಲ್ಲಿ ಕೇಳ್ತಾಯಿದ್ರು. ಎಲ್ಲೂ ಪ್ರೊಪ್ರೇಟರ್ ಅಂತ ಹಾಕೊಂಡಿದ್ದೀನಿ ಹೊರತು ಡಾಕ್ಟರ್ ಅಂತ ಇದು ಮಾಡಿಲ್ಲ. ಎಲ್ಲೂ ಕೂಡ ನಾನು ಡಾಕ್ಟರ್ ಅಂತ ಎಲ್ಲರೂ ಕೂಡ ನಮಗೆ ಕೆಲವರೆಲ್ಲ ಹೇಳ್ತಾರೆ ಸರ್ ನಿಮಗೆ ಡಾಕ್ಟರ್ ಅಂತಲೇ ಕರಿತೀವಿ ಸರ್ ನಾವು ಅಂತಲೂ ಹೇಳ್ತಾ ಇದ್ದಾರೆ. ಸರ್ ಆ ಥರ ಬೇಡಿ. ನಾನು ಈಗ ಸಂಸ್ಥೆಗೆ ಸಂಬಂಧಪಟ್ಟಂಗೆ ನೋಡಿ ನಮ್ಮ ಮೋಹನ್ ಈಗ PRO ಅಂತ ಹೇಳಿದ್ರೆ ನನಗಿಂತನೂ ತುಂಬ ಚೆನ್ನಾಗಿ ಕೌನ್ಸಿಲಿಂಗ್ ಮಾಡ್ತಾನೆ, ಪೇಷೆಂಟ್ ಹತ್ರ ಮಾತಾಡ್ತಾನೆ. ಈಗ ರೋಟೀನಾಗಿ ಎಲ್ಲ ಡೇ 1ಇಂದನೂ ಅವನು ನನ್ನ ಜೊತೆಲಿದ್ದಾನೆ. ಅಂದರೆ ಈ ಇದರಲ್ಲಿದ್ದಾಗ ಎಲ್ಲ ಪೇಷೆಂಟ್ ಹತ್ರ ಮಾತಾಡ. ಈಗ ಮೋಹನ್ನ ಯಾರು ಡಾಕ್ಟರ್ ಅನ್ನಲ್ಲ, ಸೇಮ್ ಅದೇ ಥರ ನನ್ನೂ ಕೂಡ ಎಲ್ಲರೂ ನಾನು ಯಾವುದೇ ಥರದ್ದು ಹೋಗಿ ಪೇಷೆಂಟ್ಗೆ ಹೋಗಿ ಯಾವುದೇ ಥರದ್ದು ಒಂದು ಚಿಕಿತ್ಸೆ ಇದಾಗಿರ್ಬೋದು. ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಡಾಕ್ಟರ್ ಅಂತ ಕರಿಬೇಕಂತ ಏನು ಎಕ್ಸ್ಪೆಕ್ಟ್ ಮಾಡೋದು? ನಾನು 100% ಹೇಳ್ತಾ ಇದ್ದೆ. ನಾನು ಇವತ್ತು ನನ್ನ ಹತ್ರ ಆನರಬಲ್ ಡಾಕ್ಟರೇಟ್ ಐತೆ, ನೀವು ಕರಿಬೋದು ಬೇಕಾದ್ರೆ ಆ ಥರ. ಆದರೆ ಅದನ್ನು ಕೂಡ ಒಬ್ಬರು ನಾಟ್ ಅ ಮೆಡಿಕಲ್ ಡಾಕ್ಟರ್, ನಾನು ಮೆಡಿಕಲ್ ಡಾಕ್ಟರ್ ಎಲ್ಲೂ ಹೇಳ್ಕೊಂಡಿಲ್ಲ. ಈ ಪ್ರೋಗ್ರಾಮಲ್ಲಿ ಇಲ್ಲಿ ಮಾಡ್ತಾ ಇದ್ದಾಗಲೂ ಕೂಡ ನಾನು ಡಾಕ್ಟರ್ ಅಂತ ಹಾಕೊಂಡಿಲ್ಲ, ಯಾವತ್ತೂ ಕೂಡ ಹಾಕೊಂಡಿಲ್ಲ. ನೀವು ಬೇಕಾದ್ರೆ ಹಳೆ ಸಂಚಿಕೆಲೆಲ್ಲ ತೆಗೆದು ನೋಡ್ಬೋದು ಬೇಕಾದರೆ.
ಆನರರಿ ಡಾಕ್ಟರೇಟ್ ಇದೆ, ಇನ್ನೊಂದು ಹೇಳಿದ್ದು ನೀವು ಡಾಕ್ಟರೇಟ್ನ ಪಡ್ಕೊಂಡಿದ್ದೀರಿ ಅನ್ನುವಂಥದ್ದು. ಹೌದು ಸರ್. ಯಾವುದು ಆ 2 ಡಾಕ್ಟರೇಟ್? ಅಲ್ಲಲ್ಲ, ಡಾಕ್ಟರೇಟ್ಗಳು ಅಂತಂದರೆ PhD ಡಾಕ್ಟರೇಟ್ ಅಂತ ಮಾಡ್ಕೊಂಡು ಬಂದೆ. ಈಗ ನನ್ನ ಎಜುಕೇಷನ್ ಸಂಬಂಧಪಟ್ಟಂಗೆ ನಾನೇ ವಾಲಂಟ್ರಿಯಾಗಿ ಟೇಷನಲ್ಲೆಲ್ಲ ಕೊಟ್ಟು ವೆರಿಫಿಕೇಷನ್ ಕಳಿಸಿದ್ದೀನಿ. ಕೋರ್ಟಲ್ಲಿ ಡಿಸೈಡ್ ಆಗೋವರೆಗೂ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಕೋರ್ಟಲ್ಲಿ ಡಿಸೈಡ್ ಆದಮೇಲೆ ಅದು ಏನು ಡಿಸೈಡ್ ಮಾಡ್ತಾರೆ ಅಲ್ಲಿವರೆಗೂ ನನಗೆ ಸಂಬಂಧಪಟ್ಟ ದಾಖಲಾತಿಗಳು ಅದನ್ನೇನೇನೈತೆ ಆಮೇಲೆ ಡಿಸೈಡ್ ಇದು ಮಾಡೋಣ. ಈಗ ಡಾಕ್ಟರೇಟ್ ಅಂತಂದ ತಕ್ಷಣವೇ ನಾನು ಮೊದಲು ಎಲ್ಲ ಕಡೆ ಏನು ಮಾಡ್ತಾ ಇದ್ದಾರೆ ಅಂದರೆ ಗೈನಕಾಲಜಿಸ್ಟ್ ಅಂತ ಎಲ್ಲೂ ನಾನು ಹಾಕೊಂಡಿಲ್ಲ. ಅದಕ್ಕೆ ನನ್ನ ಹತ್ರ ಸಮರ್ಥನೆ ಇದೆ. ಯಾವ ಇದ್ರಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ ಹೇಳ್ಬೋದು. ಗುರುಮೂರ್ತಿ ಅವರು, ನಾವು ಹಲವು ಸಂದರ್ಶನಗಳನ್ನು ನಾನೇ ಮಾಡಿದ್ದೀನಿ. ಯಾರಿಗೆ ಯಾವ ವ್ಯಕ್ತಿಗೆ ಒಂದು ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಇಷ್ಟ ಇರೋದಿಲ್ವೋ ಅವರು ಆ ವಿಷಯ ಕೋರ್ಟ್ನಲ್ಲಿದೆ ಅನ್ನುವಂಥ ಸಮರ್ಥನೆಯನ್ನು ತೆಗೆದುಕೊಳ್ತಾರೆ. ಸೊ ನಿಮಗೆ ನಿಮ್ಮ ವಿದ್ಯಾರ್ಹತೆ ಬಗ್ಗೆ ಇವತ್ತು ಮಾತನಾಡೋದಕ್ಕೆ ಮನಸ್ಸಿಲ್ಲ? ಅಲ್ಲ, ವಿದ್ಯಾರ್ಹತೆ ಬಗ್ಗೆ ಅಂದರೆ ನೀವು ಕೇಳ್ಕೊಂಡೋಗಿ ಏನೇನು ಮಾಡಿದೆ ನಾನು, ಎಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ, ಡೀಟೇಲ್ಸ್ ಹೇಳ್ತೀನಿ. ಅದ್ರ ಡೆಫಿನೆಟಾಗಿ ಹೇಳಲೇಬೇಕು. ಯಾಕೆಂದರೆ ಇವತ್ತು ಆ ಸ್ಲೇಟ್ ಫಿಗರ್ ತೋರಿಸ್ಕೊಂಡು ಅದು ಏನಕ್ಕೆ ಬಂತು ಅಂತಲೂ ಹೇಳಬೇಕು. ನಾನು ಅದ್ರ ಬಗ್ಗೆ ಎಲ್ಲ ಸಮರ್ಥನೆ ಕೊಡಲೇಬೇಕು. ನನಗೊಂದು ವೇದಿಕೆ ಸಿಕ್ಕಿರಲಿಲ್ಲ ಮಾತಾಡೋಕ್ಕೆ. ಇಷ್ಟು ದಿನ ಆಗಿದ್ರು ಯಾರೋ ಒಬ್ಬರು ಹೇಳ್ತಾ ಇದ್ರು, ಸರ್ ನೀವು ಬಗ್ಗೆ ಎಲ್ಲ ಹೇಳ್ತಿರೋದು ಎಲ್ಲಿದ್ರಿ, ಏನು ಮಾಡ್ತಾ ಏನೂ ಇಲ್ಲ, ಎಲ್ಲ ಡೇ ಒನ್ನಿಂದನೂ ಅಲ್ಲೇ ಇದ್ದೀನಿ. ಹಾಸ್ಪಿಟ್ಲ್ ಓಪನ್ ಆಗೇ ಇದೆ. ಹಾಸ್ಪಿಟ್ಲ್ ಹತ್ರ ಪೇಷಂಟ್ ಹತ್ರ ಮಾತಾಡ್ತಾ ಇದ್ದೀನಿ, ಎಲ್ಲರ ಹತ್ರನೂ ಮಾತಾಡ್ತಾ ಇದ್ದೀನಿ. ಯಾರು ಚಾನ್ಸ್ ಕೊಟ್ಟಿರಲಿಲ್ಲ. ಇವತ್ತು ನೀವು ಕರೆದ್ರಿ ನಾನು ಬಂದು ಕೂತ್ಕೊಂಡಿದ್ದೀನಿ. ಪ್ರಕರಣ ನಡೆದ ಮೇಲೆ ನೀವು ಅರೆಸ್ಟ್ ಆದ್ರ? ಪ್ರಕರಣ ಅಂತಂದರೆ ನೋಡಿ ಸರ್, ಇವಾಗ ಇವತ್ತಿನ ಸಂಬಂಧಪಟ್ಟಂಗೆ ಯಾವುದೋ ಒಂದು ಮೀಡಿಯಾದಲ್ಲಿ ಬಂತು ಅಂತ ಹೇಳಿದ್ರಿ. ಮೀಡಿಯಾದಲ್ಲಿ ಬಂದಾಗ ಜನಗಳಿಗೆಲ್ಲ ಒಂದು ತಪ್ಪು ಕಲ್ಪನೆ ಬಂತು. ಏನೋ ಗಾಬರಿ ಆಗ್ಬಿಟ್ಟಿದ್ದೀವಿ, ದುಡ್ಡು ಕಟ್ಟಿದ್ದೀವಿ, ಏನಾಗುತ್ತಾ ಏನೋ ಅಂತ ಭಯದಿಂದ ಬಂದು ನಮ್ಮ ಇದ್ರ ಹತ್ರ ಬಂದರು, ಸಂಸ್ಥೆ ಹತ್ರ ಬಂದು ಕೇಳಿದ್ರು. ಕೆಲವ್ರು ಏನು ಮಾಡಿದ್ರು, ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಅದನ್ನೇ ಯಾವುದೇ ಸಿಸ್ಟಮ್ ಆದರೂ ಅಷ್ಟೇ ಪೊಲೀಸವ್ರಿಗೆ ಒಂದು ಕಂಪ್ಲೇಂಟ್ ಆಗಲೇಬೇಕು. ಕಂಪ್ಲೇಂಟ್ ಆದ್ರೇ ಅವ್ರಿಗೂ ಇದಿರುತ್ತೆ. ಪೊಲೀಸವ್ರು ಏನಾದರೂ FIR ಮಾಡ್ಕೊಂಡ್ರು. FIR ಮಾಡ್ಕೊಂಡು ಎಲ್ಲ ಇದು ಮಾಡಿದ್ಮೇಲೆ ನಾನೇ ವಾಲಂಟ್ರಿಯಾಗಿ ಹೋದೆ. ವಾಲಂಟ್ರಿಯಾಗಿ ಅವ್ರು ಏನೂ ಹೇಳಿ ಕಳಿಸ್ತಿಲ್ಲ. 2 ದಿನ ಅರೆಸ್ಟೇ ಮಾಡಲಿಲ್ಲ ನನ್ನನ್ನು. ಏನೂ ಅರೆಸ್ಟು ಮಾಡಲಿಲ್ಲ, ಏನೂ ಕೇಳಲಿಲ್ಲ. ಅವರೇ ಹೇಳ್ತಾಯಿದ್ರು, ನಿಮ್ಮದೆಲ್ಲ ಪ್ರಕರಣಗಳು ನಿಮ್ಮದು ನಮಗೆ ಸಂಬಂಧಪಟ್ಟಂಗೆ ಎಲ್ಲ ಇದ್ದಿದ್ದರೆ ನಿಮ್ಮನ್ನು ಏನೂ ಅರೆಸ್ಟೇ ಮಾಡಲ್ಲ, ನಾವು ಇದನ್ನು ಮಾಡ್ತೀವಿ. ಇದು ಕರೆಕ್ಟ್ ಆಯ್ತು ಸರ್ ಅಂತ 2 ಡೇಸ್ ಅಲ್ಲೇ ಇದೆ. 2 ಡೇಸ್ ಆದಮೇಲೆ ಹೇಳಿದ್ರು, ಇಲ್ಲ ನಿಮ್ಮದು ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಯ್ತೈತೆ, ಏನು ಅಂತ ಗೊತ್ತಾಗ್ತಾ ಇಲ್ಲ, ಪ್ರಕರಣಗಳೆಲ್ಲ ಇದಾಗ್ತಾ ಇದೆ, ನಿಮ್ಮ ಮೇಲೆ FIR ಮಾಡ್ತೀವಿ ಇದ್ರು. ಮಾಡಿ ಸರ್ ಓಕೆ ಅಂತ ಹೇಳಿದೆ. ಆಮೇಲೆ ನಿಮ್ದು ಏನೇನು ಇದ್ರದ್ದು ಎಲ್ಲ ನಾನೇ ವಾಲಂಟ್ರಿಯಾಗಿ ಕೊಟ್ಟಿದ್ದೀನಿ. ವಾಲಂಟ್ರಿಯಾಗಿ ಸಬ್ಮಿಟ್ ಮಾಡಿದ್ದೀನಿ. ನೀವು ಅರೆಸ್ಟ್ ಆಗಿದ್ರಾ ಇಲ್ವಾ? ಅರೆಸ್ಟ್ ಆಗಿದ್ದೆ. ಯಾವಾಗ ಈಗ ತೋರಿಸ್ತಾ ಇರೋ ಸ್ಲೇಟ್ಗೂ ಇದಕ್ಕೂ ಪ್ರಕರಣ ಆಗಿಲ್ಲ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡಬೇಕು. ಅರೆಸ್ಟ್ ಆಗಿದ್ರಿ? ಅರೆಸ್ಟ್ ಆಗಿದ್ದೆ. ನ್ಯಾಯಾಂಗ ಬಂಧನದಲ್ಲಿದ್ರಾ? ನ್ಯಾಯಾಂಗ ಬಂಧನದಲ್ಲಿದ್ದೆ. ಎಷ್ಟು ದಿವಸ? ಒಂದು 7 ಡೇಸ್ 8 ಡೇಸ್ ಇದ್ದೆ. ಒಂದು ವೇಳೆ ತಪ್ಪು ಕಲ್ಪನೆಯಿಂದ ನಿಮ್ಮ ಕ್ಲೈಂಟ್ಗಳು ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದೇ ಆಗಿದ್ದರೆ ಹೊರಗಡೆ ಬಂದ ಮೇಲೆ ನೀವು ಅವ್ರನ್ನ ಕೂಡಿಸ್ಕೊಂಡು ಮಾತಾಡ್ತಿದ್ರಿ? ಡೆಫಿನೆಟಾಗಿ ಮಾತಾಡಿದೆ ಸರ್, ಎಲ್ಲರ ಹತ್ರನೂ ಮಾತಾಡಿ. ಸರ್ ಇವಾಗ ನನ್ನ ಮೇಲೆ ಅಲಿಗೇಷನ್ ಇರೋದು ಮ್ಯಾಕ್ಸಿಮಮ್ ಅಂದರೆ ಒಂದು 20 ಜನ ಕೊಟ್ಟಿದ್ದಾರೆ. ನನ್ನ ಹತ್ರ ಪೇಷಂಟ್ ಇರೋದು 8,000 ಜನ ಇದ್ದಾರೆ ಸರ್. 8,000 ಜನದಲ್ಲಿ ಆ 8,000 ಜನದಲ್ಲಿ ಟ್ರೀಟ್ಮೆಂಟಲ್ಲೇ 700-800 ಜನ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. 8,000 ಜನದಲ್ಲಿ 20 ಜನ ಮಾತ್ರ ಕಂಪ್ಲೇಂಟ್? 20 ಜನ ಮಾತ್ರ. ನಾ ಆ ವಿಷಯಕ್ಕೆ ಬರ್ತೀನಿ. ಮೋಹನ್ ಅವರೇ, ಸರಿ, ಏನು ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ಸರ್, ಅವತ್ತಿನ ದಿವಸ ಆ ಸಿಚುವೇಷನಲ್ಲಿ ಯಾರಾಗಿದ್ರು ಅದೇ ರೀತಿಯೇ ಮಾಡಿರ್ತಾಯಿದ್ರು. ಯಾಕೆಂದರೆ ಟಿ ವಿನಲ್ಲಿ ಈ ರೀತಿ ಎಲ್ಲ ಬಂತು ಅಂದ್ಬಿಟ್ಟು ನಾವು ಇದುವರೆಗೂ ಗಲಾಟೆ ಆದಮೇಲೆ 20 ಜನ ನಮ್ಮ ಒಂದು ಯಾವುದೇ ರೀತಿಯಾದಂಥ ನಮ್ಮ ಹತ್ರ ಮೀಟ್ ಮಾಡ್ದೇ ಹೋಗಿ ಡೈರೆಕ್ಟಾಗಿ ಕಂಪ್ಲೇಂಟ್ ಮಾಡಿರುವಂಥದ್ದು. ನಾನು ಅದ್ರ ಬಗ್ಗೆ ಹೇಳಬೇಕಂದ್ರೆ ಇದೆಲ್ಲ ಕಂಪ್ಲೀಟ್ ಪ್ರೀ ಪ್ಲ್ಯಾನ್ಡ್. ಯಾವುದೇ ಪೇಷಂಟ್ಸ್ ಆಗಲಿ, ಇವತ್ತು ನಮ್ಮ ಹತ್ರ 700 ಜನ ಪೇಷಂಟ್ಸ್ ಇದ್ದಾರೆ. ಅಂದರೆ IVFಗೆ 700 ಜನ ಪೇಷಂಟ್ಸ್ ಇದ್ದಾರೆ. ಅವ್ರಿಗೆ ಯಾರಿಗೂ ಇರಲಿಲ್ವಾ ಬುದ್ಧಿ? ನಾನು ಸಿಂಪಲಾಗಿ ಹೇಳ್ತಾ ಇರೋಂಥದ್ದು. ಆ 20 ಜನದಲ್ಲಿ ಒಬ್ಬರನ್ನ ಮ್ಯಾಂಡೇಟರಿ ಮಾಡಲೇಬೇಕು, ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಕಳಿಸಿರೋ ಥರ ಇತ್ತು. ನಾವು ಹೇಳೋದು 700 ಜನ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಅವರು ಜಾಣರು, 20 ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಅವ್ರು ದಡ್ರು ಅಂತ. ಆ ರೀತಿ ನಾನು ಹೇಳ್ತಾ ಇಲ್ಲ. ಅವ್ರು ಜಾಣರು ಇವ್ರು ದಡ್ರು ಅಂತ ನಾನು ಹೇಳ್ತಾ ಇಲ್ಲ. ಇವಾಗ ಅವರು ಎಜುಕೇಟೆಡ್ಸ್ ಅಲ್ವಾ? ಆ ಎಜುಕೇಟೆಡ್ಸ್ ಏನಕ್ಕೆ ಬಂದರು ನಮ್ಮ ಹತ್ರ? ಇವಾಗ ನಾವು ಯಾರಿಗೇ ಆಗಲಿ ಸರ್, ಪ್ರತಿಯೊಬ್ಬರಿಗೂ ಅಷ್ಟೇ, ನಮ್ಮ ಹಾಸ್ಪಿಟಲ್ ಆಗ್ಬೋದು, ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಏನು ನಡೆಯುತ್ತೆ ಇಟ್ಸ್ ಕಂಪ್ಲೀಟ್ ಲೀಗಲ್, ಎಲ್ರಿಗೂ ಟ್ರಾನ್ಸ್ಪರೆನ್ಸಿಯಾಗಿ ನಡೆಯುವಂಥದ್ದು. ಈಗ ನಾವು ಪ್ರತಿಯೊಬ್ಬ ಪೇಷಂಟ್ಗೂ ಅಷ್ಟೇ, ಈಗ ಯಾರಿಗೇ ಆಗಲಿ ನಾವು ಡಾಕ್ಟ್ರನ್ನ ತೋರಿಸಿದ್ರೆ ನಾವೇನು ಮಾಡಲಿಕ್ಕಾಗಲ್ಲ. ಅದು ಪೇಷಂಟ್ಸ್ಗೂ ಗೊತ್ತು, ಎಲ್ರಿಗೂ ಗೊತ್ತು. ಆ 20 ಜನ ಏನಿದ್ದಾರೆ ಅವ್ರ ಬಗ್ಗೆ ನಮಗೆ ಕಂಪ್ಲೀಟ್ ನಾಲೆಜ್ ಇಲ್ಲ. ಅವ್ರು ಯಾರು ಡೈರೆಕ್ಟಾಗಿ ಬಂದು ನನ್ನನ್ನಾಗಲಿ ಗುರುಮೂರ್ತಿಯನ್ನಾಗಲಿ ಯಾರನ್ನೂ ಮೀಟ್ ಮಾಡಿಲ್ಲ. ಅವರು ಮೀಟ್ ಮಾಡದೆ ಡೈರೆಕ್ಟಾಗಿ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿರೋಂಥದ್ದು. ಆ ಗಲಾಟೆ ಆದಮೇಲೂ ಸುಮಾರು 400 ಜನ ಬಂದಿದ್ರು. ಓನ್ಲಿ 2 ದಿವಸದಲ್ಲಿ, ಜಸ್ಟ್ 2 ಡೇಸಲ್ಲಿ 400 ಜನ ಬಂದಿದ್ದರು. ಆ 400 ಜನದ ಹತ್ರ ನಾನು ಮಾತಾಡಿದ್ದೀನಿ, ನಂದು ಮಿಕ್ಕಿರೋಂಥ ಕೊಲೀಗ್ಸ್ ಎಲ್ಲರೂ ಮಾತಾಡಿದ್ದೀವಿ. ಅವ್ರು ಯಾರು ಕಂಪ್ಲೇಂಟ್ ಮಾಡಿಲ್ಲ. ಬಿಕಾಸ್ ಅಲ್ಲಿ ಏನು ನಡೀತದೆ ಎಲ್ಲರಿಗೂ ಗೊತ್ತಿರೋವಂಥದ್ದೇ. ನಾವು ಯಾವತ್ತೂ ಹಾಸ್ಪಿಟಲ್ನ ಏನು ಕ್ಲೋಸ್ ಮಾಡಿರಲಿಲ್ಲ. ಅವತ್ತೊಂದು ಇಶ್ಯೂಸ್ ಆದಾಗ ತುಂಬ ಜನ ಬರ್ತಾರೆ ಬೇಡ ಅಂದ್ಬಿಟ್ಟು ಫೋರ್ಸ್ ಕ್ಲೋಸ್ ಮಾಡಿತ್ತಷ್ಟೇ. ಮೇಡಮ್, ಲೀಗಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಗುರುಮೂರ್ತಿಯವರ ಕೇಸಿನ ಸ್ಟೇಟಸ್ ಏನೀಗ? ಸೊ ಆ್ಯಸ್ ಯೂಶ್ವಲ್ ಸ್ಟೇಟಸ್ ನಾರ್ಮಲ್ ಆಗೇ ಇದೆ. ಅವರು ಮುಂಚಿತವಾಗಿ ಮುಂಚೆನೇ ಹೇಳಿದ್ರಲ್ಲ, ಲೈಕ್ ಎಲ್ಲ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಎಲ್ಲ ಲೀಗಲ್ ಆಗೇ ನಡೀತಾ ಇರೋದು. ಸೊ ನಾವು ಒಂದು ಪೇಷಂಟ್ ಅವರು ವಿತೌಟ್ ದೇರ್ ಕನ್ಸಂಟ್ ವಿ ಕಾಂಟ್ ಡೂ ಎನಿ ಫರ್ದರ್ ಲೈಕ್ ಟ್ರೀಟ್ಮೆಂಟ್. ಇವಾಗ ದೇ ಆರ್ ನಾಟ್ ಎ ಪ್ರೂವನ್ ಫರ್ಟಿಲಿಟಿ. ಅವ್ರಿಗೇನೋ ತೊಂದರೆ ಇದೆ, ಬಿಕಾಸ್ ದೇ ಆರ್ ಚೈಲ್ಡ್ಲೆಸ್, ಅವ್ರಿಗೆ ತೊಂದರೆ ಇದೆ. ಯೂಟ್ರಸಲ್ಲಿ ಅವ್ರದ್ದೇ ಆದ ಒಂದು ಎಗ್ ಇರಲ್ಲ,
ಆ ಥರ ಎಲ್ಲ ಇದ್ದಾಗ ಅವರು ಅಫ್ಕೋರ್ಸ್ ದೇ ಶುಡ್ ಗೋ ಫಾರ್ ಎ ಎಗ್ ಡೋನರ್. ಆವಾಗ ನಾವು ಒಂದು ಅಗ್ರಿಮೆಂಟ್ ಅಂತ ಮಾಡ್ಕೊತೀವಿ. ವಿತೌಟ್ ದೇರ್ ಕನ್ಸಂಟ್ ಹೌ ವಿ ಪೀಪಲ್ ದೇ ಕ್ಯಾನ್ ಗೋ ಫಾರ್ ಎ ಎಗ್ ಡೋನರ್ ಅಲ್ವಾ? ಸೊ ಈ ಅಗ್ರಿಮೆಂಟ್ ಬೇಸ್ ಫುಲ್ ಲೀಗಲ್ ಆಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಫಸ್ಟ್ ನಿಮಗೆ ಕೌನ್ಸಿಲಿಂಗ್ ಆಗಿದೆಯಾ, ದಟ್ ಈಸ್ ದ ಇನ್ಫಾರ್ಮೇಷನ್. ವಿತೌಟ್ ಕೌನ್ಸಿಲಿಂಗ್ ನಾವು ಆಮೇಲೆ ಅಗ್ರಿಮೆಂಟ್ ಮಾಡ್ಕೊತೀವಿ. ಆ ಅಗ್ರಿಮೆಂಟ್ ಕೂಡ 3 years ವ್ಯಾಲಿಡಿಟಿ ಅಂತಲೂ ನಾವು ಇನ್ಫಾರ್ಮ್ ಮಾಡ್ತೀವಿ. ಬೇಸ್ಡ್ ಆನ್ ದ 4 chances, all these aspects will be in a agreement. And ICMR guidelines says also, that is Indian Council Medical Research ಪ್ರಕಾರ ಇದೆಲ್ಲ. ನಾನು ಆ ವಿಷಯ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಹತ್ರ. ಇಷ್ಟು ದೊಡ್ಡ ಸಂಸ್ಥೆ ನಡೆಸುವಂಥ ವ್ಯಕ್ತಿ ಲೀಗಲ್ ಆಗಿ ತಮ್ಮನ್ನು ತಾವು ಸೆಕ್ಯೂರ್ ಆಗಿ ಇಟ್ಕೊಂಡಿರ್ತಾರೆ, ಅದು ಎಲ್ಲರೂ ನಿರೀಕ್ಷೆ ಮಾಡುವಂಥ ವಿಷಯ. ಲೀಗಲ್ ಹಜಾರ್ಡ್ಸ್, ಲೀಗಲ್ ಹರ್ಡಲ್ಸ್ ಎಲ್ಲೂ ಬರದೇ ಇರುವ ರೀತಿಯಲ್ಲಿ ತಮ್ಮನ್ನು ತಾವು ಸೆಕ್ಯೂರ್ ಮಾಡಿಕೊಂಡು ಮುಂದುವರಿತಾರೆ. ಒಬ್ಬ ವಕೀಲೆಯಾಗಿ ನೀವು ನ್ಯಾಯಾಲಯದಲ್ಲಿ ಅವರ ಪರವಾಗಿ ನಿಂತು ಬಡದಾಡಿ ಅವ್ರಿಗೊಂದು ಕ್ಲೀನ್ ಚಿಟ್ ಕೊಡಿಸ್ಬೋದು. ದಟ್ ಈಸ್ ಅದು ಆ ಸಾಧ್ಯತೆಗಳನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈಗ ಇರುವಂಥದ್ದು ಇಟ್ ಈಸ್ ಅ ಡಿಫ್ರೆಂಟ್ ಗೇಮ್ ಬಾಲ್ ಆಲ್ ಟುಗೆದರ್. ಸಾರ್ವಜನಿಕರ ಮಧ್ಯದಲ್ಲಿ ಕಳೆದು ಹೋಗಿರುವ ವಿಶ್ವಾಸಾರ್ಹತೆಯನ್ನು ಮತ್ತೆ ಗಳಿಸಿಕೊಡೋದಕ್ಕಾಗತ್ತಾ ಅನ್ನುವಂಥ ಪ್ರಶ್ನೆ. ಆ ವಿಷಯದ ಬಗ್ಗೆ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ತುಂಬ ಜನರಿಗೆ ಕುತೂಹಲ ಇರುವಂಥದ್ದು, ನಿಜಕ್ಕೂ ಗುರುಮೂರ್ತಿ ಅವರ ವಿದ್ಯಾರ್ಹತೆ ಏನು? ಪೂರ್ವಾಶ್ರಮದಲ್ಲಿ ಇವರು ಏನಾಗಿದ್ದರು? ಸೃಷ್ಟಿ ಸಂಸ್ಥೆಯನ್ನು ಕಟ್ಟೋದಕ್ಕಿಂತ ಮುಂಚೆ ಏನಾಗಿದ್ದರು? ಸ್ಲೇಟ್ ಹಿಡಿದುಕೊಂಡು ನಿಂತಿರೋ ಫೋಟೋ ಇದೆಯಲ್ಲ, ಆ ಫೋಟೋದ ಕಥೆ ಏನು? ಒಂದೊಂದಾಗಿ ಪ್ರಶ್ನೆಗಳನ್ನು ಕೇಳ್ತಾ ಉತ್ತರಗಳನ್ನು ತೆಗೆದುಕೊಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸೃಷ್ಟಿಕರ್ತ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್.